ಧಾರವಾಡ ಮಹಾನಗರ ಪಾಲಿಕೆಯ ಕಮಿಷನರ್ ಅನ್ನ 6 ತಿಂಗಳಿನಲ್ಲೇ ಎತ್ತಂಗಡಿ ಮಾಡಲಾಗುತ್ತೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಕಮಿಷನರ್ ಹುದ್ದೆ ರಾಜಕೀಯ ದಾಳ ಮುಂದುವರೆದಿರುವಂಥದ್ದು. ರಾಜ್ಯದ ಅತ್ಯಂತ 2ನೇ ದೊಡ್ಡ ಮಹಾನಗರ ಪಾಲಿಕೆ ಎನ್ನುವಂತ ಹೆಗ್ಗಳಿಕೆಯನ್ನ ಗಳಿಸಿದೆ. 3 ವರ್ಷಗಳ ಅವಧಿಗೆ ಕಮಿಷನರ್ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಮಹಾನಗರ ಪಾಲಿಕೆಯ ಅಭಿವೃದ್ಧಿ ಕಾಮಗಾರಿಗಳು ಏನಿವೆ ಅವೆಲ್ಲವೂ ಕೂಡ ಹಳ್ಳ ಹಿಡಿತಾ ಇದೆ. ರುದ್ರೇಶ ಗಾಳಿ ಅಧಿಕಾರ ವಹಿಸಿಕೊಂಡಂತಹ 5.5 ತಿಂಗಳಿನಲ್ಲೇ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ಇನ್ನು ಸ್ಮಾರ್ಟ್ ಸಿಟಿ MD ಆಗಿದ್ದಂತಹ ಡಾಕ್ಟರ್ ರುದ್ರೇಶ ಗಾಳಿ ಕಳೆದ ಜನವರಿ 27ರಂದು ಮಹಾನಗರ ಪಾಲಿಕೆ ಆಯುಕ್ತರನ್ನಾಗಿ ಹೆಚ್ಚುವರಿ ಅಧಿಕಾರವನ್ನು ಸರ್ಕಾರ ಇವರಿಗೆ ನೀಡಿತ್ತು. ಹಿರಿಯ KS ಅಧಿಕಾರಿಯಾಗಿರ್ತಕ್ಕಂತಹ ಡಾಕ್ಟರ್ ರುದ್ರೇಶ ಗಾಳಿ ಪಾಲಿಕೆ ವ್ಯಾಪ್ತಿಯ ಸಮಸ್ಯೆಗಳನ್ನ ಅರಿತು ಕಾರ್ಯನಿರ್ವಹಿಸ್ತಾ ಇದ್ರು. ಅವಳಿ ನಗರದ ಸಾರ್ವಜನಿಕ ಸಮಸ್ಯೆಗಳು ಒಂದೊಂದಾಗಿ ನಿವಾರಣೆಗೊಳ್ಳುತ್ತವೆ ಅಂತ ಇರುವಾಗಲೇ ಸರ್ಕಾರ ಅವರನ್ನ ವರ್ಗಾವಣೆಗೊಳಿಸಿದೆ. ಈಗ ಮಂಜುನಾಥ್ ಡೊಂಬರ್ ಪಾಲಿಕೆ ಕಮಿಷನರ್ ಆಗಿ ನೇಮಕ ಆಗಿದ್ದಾರೆ. ಈ ಮೊದಲು ಪಾಲಿಕೆ ಆಯುಕ್ತರಾಗಿ ಬರುವಂತ ಅಧಿಕಾರಿಗಳು ಕನಿಷ್ಠ 2-3 ವರ್ಷಗಳವರೆಗಾದ್ರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ಆದ್ರೆ ಕಳೆದ ಕೆಲ ವರ್ಷಗಳಿಂದ ಪಾಲಿಕೆ ಆಯುಕ್ತರು ಪೂರ್ಣವಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇಲ್ಲ. ಅಧಿಕಾರ ವಹಿಸಿಕೊಂಡಿರುವಂತಹ IAS ಹಿರಿಯ KS ಅಧಿಕಾರಿಗಳು ಕನಿಷ್ಠ 2 ವರ್ಷದವರೆಗೂ ಕೂಡ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ. 1ರಿಂದ 1.5 ವರ್ಷ ಪೂರ್ಣಗೊಳ್ಳೋದ್ರೊಳಗೆ ಸರ್ಕಾರ ಅವರನ್ನ ಬೇರೆಡೆ ವರ್ಗಾಯಿಸ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು IAS ಅಧಿಕಾರಿ ಡಾಕ್ಟರ್ ಸುರೇಶ ಇಟ್ನಾಳ ಅವರು 3/5/2021ರಲ್ಲಿ ಪಾಲಿಕೆ ಆಯುಕ್ತರಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ರು. ಹೃದಯಕ್ಕೆ ಏನು ಮಾಡ್ತೀರಿ, ಅವ್ರಿಗೆ ಅವಕಾಶ ಕೊಡಲಿಲ್ಲ. ಕೇವಲ 4 ತಿಂಗಳಾಗಿ ಬದಲಾಗಿ ಕೊಟ್ಟರು. ಅವ್ರು ಏನು ಸುಧಾರಣೆ ಏನು ಮುಳುಗುವಂಥ ಕಾರ್ಪೊರೇಷನ್ ಮುಳುಗುವಂಥ ಸ್ಥಿತಿ ಒಳಗೆ ಇದ್ದವತ್ತನಾಗ 60-70 ಕೋಟಿ ಮೈನಸ್ ಇತ್ತು. ಅಂಥದವ್ರು ಕೇವಲ 4 ತಿಂಗಳ ಒಳಗೆ ಕನಿಷ್ಠ ಏನಿಲ್ಲ ಅವರಿಗೆ ಪೌರ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ, ಆಮೇಲೆ ನೌಕರರಿಗೆ ಎಲ್ಲ ಸಂಬಳವನ್ನು ಪೂರೈಸಿ ಮತ್ತು ಸುಧಾರಣೆ ಮಾಡಿ ಒಳ್ಳೆ ಆಡಳಿತ ಮಾಡುವಂಥ ವ್ಯಕ್ತಿನ ಇವ್ರು 4 ತಿಂಗಳ ಒಳಗೆ ಇವರು ಟ್ರಾನ್ಸ್ಫರ್ ಮಾಡಿದಾರೆ ಅಂದಾಗ ಇದಕ್ಕೆ ಹೆಂಗೆ ಆಕೈತ್ರಿ? ಅದಕ್ಕೆ ಇನ್ನು ಮುಂದೆ ಬೇಡ ನಮ್ಗೆ IAS ಆಫೀಸರ್ನ ನಮ್ಗೆ ಕೊಡ್ರಿ. ಯಾಕಂದ್ರೆ ಎಷ್ಟಿಷ್ಟು ಸುಧಾರಣೆ ಮಾಡ್ಲಿಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕೆ 2 ವರ್ಷ ಆಡಳಿತಾಧಿಕಾರಿ ಇದ್ರಪ್ಪ ಅಂತಂದ್ರೆ ಒಂದು ಸುಧಾರಣೆಗೆ ಅವಕಾಶ ಇರ್ತೈತಿ. ಅದ್ರ ಸಂಬಂಧ ನಮ್ಗೆ 2 ವರ್ಷಕ್ಕೆ ಒಮ್ಮೆ ನಮ್ಗೆ IAS ಆಫೀಸರ್ ತಂದೆ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತಂದ್ರೆ ಮಾಧ್ಯಮ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದಂತೆ. ಎಸ್ ಸರ್ ಸರ್, ಈಗ ರಾಜ್ಯ ಸರ್ಕಾರ ತಮ್ಮ ಕಾನೂನು ರೂಪರೇಷೆ ಏನು ಮಾಡೈತಿ, ಯಾವುದೇ ಒಂದು ಅಧಿಕಾರಿ ಒಂದು ಸ್ಥಾನದಲ್ಲಿ ಮುಂದುವರಿಬಾರ್ದು, 2 ವರ್ಷಕ್ಕಿಂತ ಹೆಚ್ಚಿಗೆ ಇರಬಾರ್ದು, ಅದಕ್ಕಿಂತ ಮುಂಚೆ ತೆಗಿಬಹುದು ಅಥವಾ ತೆಗಿಬಾರ್ದು ಅಂತ ಏನು ಮಾಡೋಣ ಗೊತ್ತಿಲ್ಲ. ಆದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಭಿವೃದ್ಧಿ ಆಗ್ಬೇಕು ಯಾವಾಗ? ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜನತೆಗೆ ಮೂಲಭೂತ ಸೌಕರ್ಯ, ಇಲ್ಲಿ ಸಮಸ್ಯೆಗಳು ಯಾವಾಗ ನಿರ್ಮೂಲನೆ ಆಗಬೇಕು? ಈಗಿರುವಂಥ ವ್ಯಕ್ತಿ ಅವ್ರು ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಅವು ಯಾವುದಾದ್ರು ಏನೋ ಸ್ಕ್ಯಾಮ್ ಅಥವಾ ಈ ಸ್ಕ್ಯಾಂಡಲ್ ಮಾಡಿದ್ರೆ ತೆಗಿಬೇಕು. ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಪತ್ರಿಕೆ ತೆಗೆದುಕೊಂಡಿದ್ದ ಮಹಾನಗರ ಪಾಲಿಕೆ ಸೋರಿಕೆ ತಡೆಗಟ್ಟಿದ್ರು. ಆಮೇಲೆ ಮಹಾನಗರ ಪಾಲಿಕೆ ನೌಕರರಿಗೆ, ಗುತ್ತಿಗೆದಾರರು ಎಲ್ಲರೂ ಸಮಾನ ಭಾವದಿಂದ ನೋಡ್ತಾ ಯಾರದೇ ಒತ್ತಡಕ್ಕೆ ಪ್ರಭಾವಕ್ಕೆ ಬಗ್ಗದೆ ದಕ್ಷ ಮತ್ತು ದಿಟ್ಟತನೆಯಿಂದ ತಮ್ಮ ಸೇವೆ ಮಾಡ್ತಾರೆ ಅಂಥ ವ್ಯಕ್ತಿಯನ್ನು ತೆಗೆದಿದ್ದು ನಮ್ಗೆ ವಿರೋಧ ಐತಿ. ಅದನ್ನು ಖಂಡಿಸ್ತೀವಿ. ಅದು ಅಲ್ಲದೆ ಈ ಮಹಾನಗರ ಪಾಲಿಕೆ IAS ಮತ್ತು ಅಥವಾ KS ಅಲ್ಲೇ ದಿಟ್ಟ ಇರಲಿ ಅಥವಾ ಚಾಣಕ್ಯ ಇರಲಿ, IAS ಆಗಲಿ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ್ ದೂರವಾಣಿ ಸಂಪರ್ಕದಲ್ಲಿ. ಕಲ್ಮೇಶ್, ಇನ್ನು ರಾಜ್ಯದ ಅತ್ಯಂತ 2ನೇ ದೊಡ್ಡ ಮಹಾನಗರ ಪಾಲಿಕೆ ಅನ್ನುವಂತ ಹೆಗ್ಗಳಿಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗಿದೆ. ಆದರೆ ಅಧಿಕಾರ ವಹಿಸಿಕೊಂಡಿರುವಂತ IAS ಹಿರಿಯ KS ಅಧಿಕಾರಿಗಳು ಕನಿಷ್ಠ 2 ವರ್ಷದವರೆಗೂ ಕೂಡ ಕೆಲಸವನ್ನ ಮಾಡ್ತಾ ಇಲ್ಲ. ಸರ್ಕಾರ ಅವರನ್ನ ಬೇರೆಡೆಗೆ ಅಷ್ಟು ಬೇಗ ವರ್ಗಾವಣೆಯನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಏನಿದರ ಅರ್ಥ, ಜೊತೆಗೆ ಇದಕ್ಕೆ ಏನ್ ಕಾರಣ ಅಂತ ಹೇಳಿ? ದಿವ್ಯಾದಾಸ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯದ ಅತ್ಯಂತ 2ನೇ ದೊಡ್ಡದಾದ ಮಹಾನಗರ ಪಾಲಿಕೆ ಹೆಗ್ಗಳಿಕೆ ಪಡೆದ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿಯ ದೊಡ್ಡದಾದಂತಹ ಮಹಾನಗರ ಪಾಲಿಕೆ ಮತ್ತು ಈ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ ಅವರ ಹುದ್ದೆ ಒಂದು ರೀತಿಯ ಫುಟ್ಬಾಲ್ ಆಗಿದೆ. ಯಾಕಂದ್ರೆ ಯಾರು ಬೇಕಾದ್ರೂ ತಮ್ಮ ರಾಜಕೀಯ ದಾಳವನ್ನಾಗಿ ಬಳಸ್ಕೊಳ್ತಕ್ಕದ್ದು. ಈಗಾಗಲೇ ಏನು ರುದ್ರೇಶ್ ಗಾಳಿಯವರು ಕೇವಲ 5.5 ತಿಂಗಳು ಅಷ್ಟೇ ಅವರ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ರು. ಆ ಇಲಾಖೆಯ ಬಗ್ಗೆ ಮಾಹಿತಿನ ತೆಗೆದುಕೊಳ್ಳುವಷ್ಟರಲ್ಲೇ ಅವರನ್ನ ಲೀಡರ್ ಆಗಿ ಧಾರವಾಡ ಶಿಕ್ಷಣ ಇಲಾಖೆ ಆಯುಕ್ತರನ್ನಾಗಿ ವರ್ಗಾವಣೆ ಮಾಡಿರೋದು. ಅವರ ಸ್ಥಳಕ್ಕೆ ನಿನ್ನೆ ರಾತ್ರಿ ಮಂಜುನಾಥ್ ಡೊಂಬರ್ ಅವರನ್ನ ನಿಯುಕ್ತಿ ಮಾಡಲಾಗಿದೆ. ಕಳೆದ 5-6 ವರ್ಷಗಳಲ್ಲಿ
ಮಹಾನಗರ ಪಾಲಿಕೆಗೆ ಒಬ್ಬ ಕನಿಷ್ಠ 3 ವರ್ಷ ಆದ್ರೂ ಆ ಅಧಿಕಾರದಲ್ಲಿ ಇರಬೇಕಾಗ್ತದೆ. ಯಾಕಂದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಆ ಯಾವುದೇ ನಿಯಮಾವಳಿಗಳನ್ನ ಇಲ್ಲಿಯ ಅಧಿಕಾರಿಗಳು ಪಾಲಿಸ್ತಾ, ಸರ್ಕಾರ ಪಾಲಿಸ್ತಾ ಇಲ್ಲ. ಜೊತೆಗೆ ಜನಪ್ರತಿನಿಧಿಗಳು ತಮಗೆ ಬೇಕಾದಂತ ಪಾಲಿಕೆ ಆಯುಕ್ತರನ್ನ ವರ್ಗಾವಣೆ ಮಾಡ್ಕೊಂಡ್ ಬರ್ತಕ್ಕಂತ ಕೆಲಸಕ್ಕೆ ನಿರತರಾಗಿರೋದು, ಅಲ್ಲಿ ತಮ್ಮ ಆಯಕಟ್ಟಿನ ಜಾಗದಲ್ಲಿ ತಮ್ಮ ಅಧಿಕಾರನ ಇಸ್ಕೊಂಡು ತಮ್ಮ ಸ್ವ ಹಿತಾಸಕ್ತಿಗೋಸ್ಕರ ಬಳಸ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ. ಇಲ್ಲಿ ಸಹ ಇವತ್ತು ರುದ್ರೇಶ್ ಗಾಳಿ ಕೇವಲ 5 ತಿಂಗಳಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ MD ಆಗಿದ್ರು. ಅಲ್ಲಿ ಅವ್ರನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ ಆಗಿ ನಿಯುಕ್ತಿ ಮಾಡಿ ಆದೇಶ ಹೊರಡಿಸುತ್ತೆ. ಆದ್ರೆ ಕೆಲವು ದಿನಗಳಲ್ಲಿ ಇವ್ರನ್ನ ವರ್ಗಾವಣೆ ಮಾಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋದು. ಒಂದ್ ರೀತಿಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಮಿಷನರ್ ಹುದ್ದೆ ಬೇಕಾಬಿಟ್ಟೆ ಹರಾಜಿಗಿಟ್ಟಂತ ಆಗಿದೆ. ಆದ್ರಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಮೂಲಭೂತ ಸೌಕರ್ಯಗಳು ಗಗನಕುಸುಮಾಗಿವೆ. ಯಾವುದೇ ರಸ್ತೆಗಳಿಲ್ಲ, ಚರಂಡಿ, ಕುಡಿಯುವ ನೀರು ಸೌಲಭ್ಯಗಳಿರ್ಬೋದು, ಸ್ಮಾರ್ಟ್ ಸಿಟಿ ಯೋಜನೆಗಳಿರ್ಬೋದು ಮತ್ತು ಅನೇಕ ಮೇಲ್ಸೇತುವೆ ಕಾಮಗಾರಿಗಳು ಅರ್ಧಂಬರ್ಧಾಗಿವೆ. ಕೋಟ್ಯಾಂತರ ರೂಪಾಯಿ ಒಂದ್ ರೀತಿಯ ಹೊಳೆಯಲ್ಲಿ ಹೋಮ ಮಾಡಿದಂತಾಗಿದೆ. ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲಿ ಸಾರ್ವಜನಿಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿರುವುದು. ಈಗ ಇದ್ದಂತ ನಿನ್ನೆ ತಾನೇ ಏನು ನಿಯುಕ್ತರಾಗಿ ಬಂದಿದ್ದಾರೆ ಮಂಜುನಾಥ್ ಡೋಂಬರ್, ಅವ್ರು ಎಷ್ಟು ದಿನ ಕಾಲ ಇರ್ತಾರೆ ಎಂಬುದು ಇಲ್ಲಿ ಏಕ ಪ್ರಶ್ನೆ ಆಗಿದೆ. ತಮ್ಮ ಬೇಕಾದಂತವ್ರನ್ನ ಶಾಸಕರಿರ್ಬೋದು, ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಂತೆ ನಮ್ಮ ಧಾರವಾಡ ಜಿಲ್ಲೆಯ ಬಗ್ಗೆ ಕಿಂಚದ ಕಾಳಜಿಲ್ಲ ರೀತಿಯ ವರ್ತನೆ ಮಾಡ್ತಿರೋದು ನೋಡ್ತಿರ್ಬೋದು. ಯಾವ ಅಧಿಕಾರಿಗಳು ಯಾವ ಸ್ಥಳದಲ್ಲಿ ಇರ್ತಾರೆ, ಎಷ್ಟು ದಿನಗಳು ಇರ್ತಾರೆ, ಕೆಲಸ ಮಾಡ್ತಾರೆ ಎಂಬುದೇ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಿರೋದು. ಅದರಿಂದ ಈ ಬಂದಂತ ಹೊಸ ಆಯುಕ್ತರಾದ್ರು 3 ವರ್ಷಗಳ ಕಾಲ ಆದ್ರೂ ತಮ್ಮ ಕರ್ತವ್ಯ ಮಾಡ್ತಾರೆ ಎಂಬುದು ಸಹ ಈಗ ಚರ್ಚೆಗೆ ಗ್ರಾಸ ಆಗ್ತಿರೋದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.